ನಗರದ ಪ್ರಸಿದ್ಧ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ದಿನಾಚರಣೆ ಹಿನ್ನೆಲೆ ಫನ್ ಫೇರ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರದ ಪ್ರಸಿದ್ಧ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ದಿನಾಚರಣೆ ಹಿನ್ನೆಲೆ ಮಂಗಳ ದೀಪ ಬೆಳ್ಳಿ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಫನ್ ಫೇರ್ ಅವಾರ್ಡ್ ಕಾರ್ಯಕ್ರಮವನ್ನು ಡಾ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. Sunanda Madam, Jayashree Madam, Renuka Madam, Veeranna Sir and Siddappa Sir, all the respected teachers here and my dear children. Today is a very special day. It is all dedicated to all our children. I request all of us to clap once again for all the children here. By now, all of us know why this day is celebrated, isn't it? Do you all agree? You all know why this day is celebrated? Whose birthday is there today? Yeah, excellent. So we all know today is a birthday. In his memory of his birth anniversary, we are celebrating Children's Day. Why? Because he believed in all children, all of you. He did not believe in us adults. He believed in you because he said, you are all the young buds whom we can change into anything. Each one of you have capacity of becoming doctor, engineer, astronaut, teacher, a politician, a good civil. So you have the potency of becoming any good person for this country, and you are the future of country. That's what he believed long back ago. So he is one of the most futuristic prime minister we had, and he is the one who has visionary towards the successful India, and he is one of the most loved prime minister what we had, because we all call him as Chacha Nehru, isn't it? We all called him as ಎಲ್ಲರೂ ಏನಂತೀವಿ ನಾವು ಅವರಿಗೆ ಚಾಚಾ ನೆಹರು ಅಂತ ಕರಿತೀವಿ. ಯಾಕಂದ್ರೆ ಅವ್ರ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡ್ರು, ಮಕ್ಕಳಲ್ಲಿ ಅಷ್ಟೊಂದು ವಿಶ್ವಾಸ ಇಟ್ಕೊಂಡ್ರು. ಈ ಮಕ್ಕಳಿಂದನೇ ನಮ್ಮ ದೇಶ ಉದ್ಧಾರ ಆಗುತ್ತೆ, ಈ ಮಕ್ಕಳು ನಮ್ಮ ದೇಶದ ಭವಿಷ್ಯ ಇದ್ದಾರೆ ಅಂತ ಅವರು ನಮ್ಮೆಲ್ಲರಲ್ಲಿ, ನಮ್ಮ ಮಕ್ಕಳಲ್ಲಿ ಅವರು ವಿಶ್ವಾಸ ಇಟ್ಕೊಂಡಿದ್ರು. ಅವರ ಹಾಗೆ ಈ ಸ್ಕೂಲ್ ಕೂಡ ವ್ಯಕ್ತಿತ್ವ ವಿಕಾಸ ಅಂತ ಹೆಸರಲ್ಲೇ ಇದೆ. ವ್ಯಕ್ತಿತ್ವ ಬರೇ ಮಕ್ಕಳು ನೀವು ದೊಡ್ಡವರಾಗಿ ದುಡ್ಡು ಕಳಿಸ್ರಿ ಅನ್ನೋದು ನಿಮ್ದು ಸಕ್ಸಸ್ ಅಲ್ಲ. ನಿಮ್ಮ ವ್ಯಕ್ತಿತ್ವ ಬೆಳಿಬೇಕು. ಅಂದರೆ ಪ್ರತಿಯೊಬ್ಬ ಹುಡುಗ ಇಲ್ಲಿಂದ ಸ್ಟೂಡೆಂಟ್ ಏನು ಹೊರಗೆ ಬರ್ತಾರಲ್ಲ, ಒಂದು ಒಳ್ಳೆ ಮನುಷ್ಯರಾಗ್ರಿ. ಮೊದಲು ನಿಮ್ಮ ವ್ಯಕ್ತಿತ್ವನ ಬೆಳೆಸ್ಕೋರಿ, ಅದ್ರ ಜೊತೆಗೆ ಸಕ್ಸಸ್ ನಿಮಗೆ ಬಂದೇ ಬರ್ತದಂತ ಈ ಸ್ಕೂಲಿನ ಫೌಂಡರ್ ಆಗಿರುವ ನಮ್ಮೆಲ್ಲರ, ನಾನೊಂದು ಸ್ವಲ್ಪ ಎಮೋಷನಲ್ ಆಗ್ತಾ ಇದ್ದೀನಿ ಇಲ್ಲಿ. ಐ ನೆವರ್ ಎಕ್ಸ್ಪ್ರೆಸ್ಡ್ ಇನ್ ಫ್ರಂಟ್ ಆಫ್ ಮೈ ಸಿಸ್ಟರ್ and still she has not forgotten. Every day she has soul in this school. ಅವರು ಅಷ್ಟು ಫ್ಯೂಚರಿಸ್ಟಿಕ್ ಇದ್ರು ನಮ್ಮ ಬಾಬಾ. ಅವರು ಕೂಡ ನಮ್ಮ ಸ್ಕೂಲಿನ ಚಾಚಾ ಇದ್ದಂಗೆನೆ ಅಲ್ವಾ? ನೀವೆಲ್ಲ ಬಿಲೀವ್ ಮಾಡ್ತಿರಲ್ಲ? ಸೊ ಅಂತ ಒಳ್ಳೆ ಒಂದು ವಿಶ್ವಾಸ ಇಟ್ಕೊಂಡು ಈ ಶಾಲೆನ ಪ್ರಾರಂಭ ಮಾಡಿದ್ರು ಅವರು. ಅವರು ಎಂದೂ ಕಮರ್ಷಿಯಲ್ ಆಗಲಿಲ್ಲ. ಈ ಸ್ಕೂಲಿಗೆ ಒಳ್ಳೆ ಒಂದು ಡೈರೆಕ್ಷನಲ್ಲಿ ತಗೊಂಡೋಗ್ಬೇಕಂತ ಬೆಳೆಸಿದ್ದಾರೆ. ನೀವೆಲ್ಲ ಕೂಡ, ಇನ್ಕ್ಲೂಡಿಂಗ್ ಈಚ್ ಆ್ಯಂಡ್ ಎವ್ರಿ ಸ್ಟಾಫ್ ಹಿಯರ್, you all are so much so dedicated to school, and you all are like one family. And even the students who are coming out from this school, I have seen so many successful students who have come out with very beautiful colors, and they have made their lives very successful. ಇನ್ನೊಂದೇನು ಹೇಳಿಕ್ ನಾನು ಇಷ್ಟಪಡ್ತೀನಿ ಇವತ್ತಿನ ದಿವಸ ಅಂದರೆ, ಮಕ್ಕಳು ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ತಮ್ಮ ಭವಿಷ್ಯನ ಇದನ್ನು ರೂಪಿಸ್ಕೊಳ್ಬೇಕಾದ್ರೆ. ಬಿಕಾಸ್ ದೆರ್ ಆರ್ ಸೋ ಮೆನಿ ಡೈವರ್ಷನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಚೈಲ್ಡ್. ಎಲ್ಲ ಮಕ್ಕಳು ಒಂದು ಸ್ವಲ್ಪ ಏನಾಗ್ತಾ ಇದ್ದಾರೆ ಅಂದರೆ, ಮನೇಲಿ ಎಲ್ಲರಿಗೆ ಟಿ ವಿ ಬೇಕು, ಮನೆಗೆ ಹೋದ ತಕ್ಷಣ ಅಮ್ಮನ ಫೋನ್ ತಗೋಬೇಕು, ಮನೆಗೆ ಹೋದ ತಕ್ಷಣ ಈಗೇನು ಸೀರಿಯಲ್ ಬರ್ತಾ ಇದೆ
ಈಗ ಹೊರಗೆ ಹೋಗಿ ಏನು ಆಟ ಆಡೋಣ, ಹೊರಗೆ ಹೋಗಿ ಆಟ ಆಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಪ್ರತಿದಿನ ಅಟ್ಲೀಸ್ಟ್ ಒಂದೂವರೆ ತಾಸು ನೀವು ಹೊರಗೆ ಹೋಗಿ ಆಟ ಆಡ್ರಿ, ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ. ಅದನ್ನು ಬಿಟ್ಟು ನಾವು ಸೋಷಿಯಲ್ ಮೀಡಿಯಾ ಸ್ಕ್ರೀನ್ ಟೈಮ್ ಅಂತ ಏನು ಕಳೀತಾ ಇದ್ದೀವಿ, ಮಕ್ಕಳು ನೀವು ಯಾರೂ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಈ ಟೈಮ್ ಏನಿದೆ ಅಲ್ಲ, ನಿಮ್ಮ ಸಲುವಾಗಿ, ನಿಮ್ಮ ಭವಿಷ್ಯದ ರೂಪಿಸ್ಕೊಳ್ಳೋ ಸಲುವಾಗಿ ಬಹಳ ಇಂಪಾರ್ಟೆಂಟ್ ಇರೋಂಥ ಟೈಮು. ನಿಮಗೆ ಕೊಟ್ಟಿರುವ ದಿನದ ಕೆಲಸ ಅವತ್ತೇ ಮಾಡ್ಕೊಂಡ್ಬಿಟ್ರೆ ಅದಕ್ಕಿಂತ ಜಾಸ್ತಿ ನಿಮಗೇನು ಮಾಡೋಕ್ಕೆ ಬೇಕಿಲ್ಲ. ಅವತ್ತು ಕಲಿಸಿರೋ ಪಾಠ ಅವತ್ತಷ್ಟೇ ಓದ್ರಿ. ನಿಮ್ಮ ಮೊದಲನೇ ಕ್ಲಾಸಿನ ಬುಕ್ಕಲ್ಲಿ ಹೇಳಿದೆ ಏನಂದರೆ, ಅವತ್ತಿನ ಕೆಲಸ ಅವತ್ತೇ ಮಾಡ್ಕೋಬೇಕು, ಬೇಗ ಮಲಗಿ ಬೇಗ ಏಳಬೇಕು, ಹಿರಿಯರಿಗೆಲ್ಲ ನಾವು ಗೌರವ ಕೊಡಬೇಕು. ಇಷ್ಟೇ ನಮ್ಮ ಜೀವನದಲ್ಲಿ ಒಂದು 3-4 ಏನು ನಮ್ಮ LKG UKGಯಲ್ಲಿ ಬುಕ್ಕಲ್ಲಿ ಹೇಳ್ತಾರಲ್ಲ, ಅದನ್ನೇ ನಾವು ಮರಿದೆ ನಾವು ಅಳವಡಿಸ್ಕೊಂಡ್ವಿ ನಮ್ಮ ಭವಿಷ್ಯದಲ್ಲಿ, ನಮ್ಮ ಜೀವನದಲ್ಲಿ. ಅಂದರೆ ನಾವು ನಮ್ಮ ಕೈಯಿಂದ ನಮ್ಮ ಭವಿಷ್ಯನ ಕಟ್ಕೋಬಹುದು. ದಟ್ಸ್ ವಾಟ್ ಐ ಬಿಲೀವ್ ಇನ್. ಯು ನೀಡ್ ನಾಟ್ think very unnecessarily complicated concepts. You need not have it. You just believe in the basics. You definitely can build your own life. It's in your hands. That's what I believe in. ಇವತ್ತು ಮಕ್ಕಳ ದಿನಾಚರಣೆ ಇದೆ. ಇದು ನಿಮ್ಮ ದಿವಸ. ನಿಮ್ಮೆಲ್ಲರಿಗಾಗಿ ಮುಡಿಪಾಗಿಟ್ಟಿರುವಂಥ ದಿವಸ. ಯಾಕಂತಂದರೆ ನೀವೆಲ್ಲರೂ ನಿಮ್ಮ ಕೈಯಾರ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳಬೇಕು ಅಂತ ನಾವೆಲ್ಲರೂ ನಿಮ್ಮಲ್ಲಿ ಆಶೆಗಳನ್ನು ಇಟ್ಕೊಂಡಿದ್ದೀವಿ. ದೊಡ್ಡವ್ರ ಸಲುವಾಗಿ ಇವತ್ತಿನ ದಿವಸ ಏನು ಇಂಪಾರ್ಟೆಂಟ್ ಇದೆ ಅಂದರೆ, ನಾವು ಮಕ್ಕಳಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟನ್ನು ಹೊರಗೆ ತರಲಿಕ್ಕೆ ಎಷ್ಟು ರೀತಿಯಿಂದ ನಾವು ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ, ನಾವು ದೊಡ್ಡವರಾಗ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡಬೇಕು. ಯಾವುದೋ ಒಂದು ಮಗು ನಾನು ಇವತ್ತು ಪೇಂಟರ್ ಆಗಬೇಕಂತ ಇದ್ದೀನಿ, ಚಿತ್ರಗಾರ ಆಗಬೇಕಂತ ಇದ್ದೀನಿ ಅಂತಂದರೆ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಆ ಮಗುನ ಇಂಟ್ರೆಸ್ಟ್ ಇರುವಂಥ ಫೀಲ್ಡಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕು. ಇವತ್ತೊಂದು ಮಗು ಏನೋ ನಾನು ನಾಳೆ ಬೆಳೆದ್ಬಿಟ್ಟು ಇಂಜಿನಿಯರ್ ಆಗ್ತೀನಿ ಅಂತಂದರೆ ಆ ಮಗುನ ಆ ದಾರಿಯಲ್ಲಿ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಯಾವುದೇ ನಿಮ್ಮ ವ್ಯವಸಾಯ ಇರಲಿ, ಯಾವುದೇ ನೀವು ಫೀಲ್ಡ್ ಮುಂದೆ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ, ಅದರಲ್ಲಿ ನಾ ಬೆಸ್ಟ್ ಆಗಬೇಕು ಅನ್ನೋದೊಂದು ನೀವು ಧ್ಯೇಯ ನೀವು ಮಕ್ಕಳು ಬೆಳೆಸ್ಕೋಬೇಕು. ಎಲ್ಲರೂ ಬಂದು ಬರೀ ಅದು ಮಾಡಬೇಕು ಇದು ಮಾಡಬೇಕು ಅಂತಾರೆ, ನಮ್ದೇನು ಆಸೆ ಇರಂಗಿಲ್ಲೇನು ಅಂತಲ್ಲ. ನೀವು ನಿಮ್ಮ ಜೀವನದಲ್ಲಿ ಪ್ರತಿದಿನದ 24 ಗಂಟೆಯಲ್ಲಿ ನಿಮ್ಮ ಏಮ್ಗೋಸ್ಕರನೇ ನಿಮ್ಮ ಟೈಮ್ ಮುಡುಪಾಗಿಡ್ರಿ ಅಂತ ಹೇಳೋದಿಲ್ಲ. ಬಟ್ ಅನ್ಲೆಸ್ ಯು ಹ್ಯಾವ್ ಫೋಕಸ್ ಇನ್ ಯೋರ್ ಲೈಫ್, ಯು ವಿಲ್ ನಾಟ್ ಸಕ್ಸೀಡ್ ಇನ್ ಯೋರ್ ಲೈಫ್. ದಟ್ಸ್ ವಾಟ್ ಯು ಹ್ಯಾವ್ ಟು ಹ್ಯಾವ್ ಇನ್ ಯೋರ್ ಮೈಂಡ್. Because at this point I want to tell to all the high school children, because from here only you should have some goal in your life. You should be focusing on what you want to become, so that every day minimum 2 to 3 hours you should be giving towards what you want to become in your life. That's what, from where you will be putting your own foundation stones from your high school. All the children from middle school and primary school, these are the days when they can have. ಬಳಿಕ ಮಾತನಾಡಿದ ಪೌರಾಡಳಿತ ಅಧಿಕಾರಿಗಳಾದ ಭಾರತಿ ಹುಡ್ಗಿಕರ್ ಅವರು, ಓಕಳಿ ವಿದ್ಯಾಮಂದಿರವು ಮಕ್ಕಳಲ್ಲಿ ಕೌಶಲ್ಯ ತುಂಬಲು ಪ್ರತಿ ಬಾರಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ಬರುತ್ತಿದ್ದು ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ಭಾಗ್ಯ ಮೇಡಮ್ ಅವರೆಲ್ಲ ನಿಮಗೆ ಹೇಳಿದ್ರು ಯಾಕೆ ಸೇರಿದೆವು. 14ನೇ ನವೆಂಬರು ನೆಹರೂಜಿಯವರ ಹುಟ್ಟು ಹಬ್ಬ, ಮಕ್ಕಳ ದಿನಾಚರಣೆಯನ್ನಾಗಿ ಅದನ್ನು ಆಚರಿಸಲಾಯಿತು. ಅವರ ಮಕ್ಕಳ ಬಗ್ಗೆ ಅವರು ಸಾಕಷ್ಟು ಮಾತಾಡಿದ್ರು. ಅವರ ಜೀವನ ಚರಿತ್ರೆ ಬಗ್ಗೆ ನಾನು 1-2 ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಹರೂಜಿಯವರ ಕುಟುಂಬ ಮೊಟ್ಟ ಮೊದಲು ಕಾಶ್ಮೀರದಲ್ಲಿ ಇತ್ತು. ಕಾಶ್ಮೀರ ಪಂಡಿತರು ಅಂತ ಹೇಳಿ ಕರಿತಾ ಇದ್ರು ಅವರಿಗೆ. ಮುಂದೇನಾಯಿತು, ಆ ಕಾಶ್ಮೀರ ಪಂಡಿತರು ಇದಕ್ಕೆ ಡೆಲ್ಲಿಗೆ ಬಂದರು. ಡೆಲ್ಲಿಗೆ ಬಂದು ಅವರು ಅಲ್ಲಿ ಒಂದು ರಾಜನ ಆಸ್ಥಾನದಲ್ಲಿ ಪಂಡಿತರು ಅಂತ ಹೇಳಿ ಅವರು ಇದು ಮಾಡೋ ಟೈಮ್ನಾಗ ಅವರು ಆ ಯಮುನಾ ನದಿ ದಂಡಿ ಮೇಲೆ ಇರೋದ್ರಲ್ಲಿಂದ ಅವರಿಗೆ ಅದು ಹಿಂದಿದಾಗ ನೆಹರ್ ಅಂತ ಕರೀತಾರೆ, ಅದಕ್ಕೆ ನೆಹರು ಅಂತ ಹೇಳಿ ಅವ್ರ ಮನೆತನಕ್ಕೆ ಬಂತು. ಅವ್ರ ಮಗ ಮುಂದೆ ಗಿಯಾಸುದ್ದೀನ್ ಗಾಜಿ ಅವ್ರ ಮಗ ಮುಂದೆ ಗಂಗಾಧರ ಆಗಿ ಕನ್ವರ್ಟ್ ಆದರು. ಅವರು ಪೊಲೀಸ್ ಇದ್ರಾಗ ಒಂದು ಬ್ರಿಟಿಷರ್ ಕಂಪ್ನಿದೊಳಗೆ ಬ್ರಿಟಿಷರು ಆಳ್ತಕ್ಕಂಥ ಕಾಲದಲ್ಲಿ ಅವರು ಇದು ದಿವಾನರಾಗಿ
ಕೋತ್ವಾಲ್ರಾಗ ಕೆಲಸ ಮಾಡ್ತಾ ಇದ್ರು. ಕೋತ್ವಾಲ್ರಾಗ ಕೆಲಸ ಮಾಡ್ತಾ ಮುಂದೇನಾಯಿತು, ಅವರಿಗೆ ಇಬ್ಬರು ಮಕ್ಕಳು, ಮೋತಿಲಾಲ್ ನೆಹರು ಮತ್ತು ಬೇರೆ ಇನ್ನೊಬ್ರ ಹೆಸರು ನೆನಪಿಗೆ ಬರ್ತಾ ಇಲ್ಲ ನನಗೆ. ಅವರು ಮುಂದೆ ಚಿಕ್ಕ ವಯಸ್ಸಿನಲ್ಲೇ ಗಂಗಾಧರ್ ಅವರು ಮರಣ ಹೊಂದಿದ್ರು. ಆ ಟೈಮ್ನಾಗ ಅವ್ರ ದೊಡ್ಡ ಮಗನೇ ಮೋತಿಲಾಲ್ ನೆಹರು ಅವ್ರಿಗೆ ನೋಡಿಕೊಂಡ್ರು. ಇದರಿಂದ ಏನಾಯಿತು ಅಂತಂತಂದ್ರೆ ಮುಂದೆ ಅವ್ರ ಎಜುಕೇಷನ್ ಅದೆಲ್ಲ ಮುಗಿಸ್ಕೊಂಡು ಮೋತಿಲಾಲ್ ನೆಹರು ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸ್ತಿದ್ರು. ಕುಟುಂಬದ ಜವಾಬ್ದಾರಿ ಅವ್ರಿಗೆ ಭಾಳಷ್ಟು ಇತ್ತು. ಅಂತಹ ಎಲ್ಲ ಕುಟುಂಬದ ಜವಾಬ್ದಾರಿ ಅವರು ಹಿಂದಿಯಿಂದ ಒಂದು ಹಿಸ್ಟ್ರಿ ತಗೊಂಡು ನೋಡಿಕೊಂಡ್ರೆ ಅವರು ಭಾಳ ಕಷ್ಟದಿಂದ ಮುಂದೆ ಬಂದರು. ಆ ಕಷ್ಟವನ್ನು ಅನುಭವಿಸಿದವರು ಕೂಡ ಮೋತಿಲಾಲ್ ನೆಹರು ಅವರು. ಮುಂದೆ ನೆಹರೂಜಿ ಅವರು ಸುಪ್ಪತ್ತಿಗೆಯಲ್ಲಿ ಬೆಳೆದರು. ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಇಲ್ಲಿದೆಲ್ಲ ಎಜುಕೇಷನ್ ಮುಗಿಸ್ಕೊಂಡು ಲಂಡನ್ ಕೇಂಬ್ರಿಡ್ಜ್ಲಿಂದ ಅವರು ಲಾ ಪದವಿ ಪಡೆದು ಭಾರತಕ್ಕೆ ಬಂದರು. ಆ ಟೈಮ್ನಲ್ಲಿ ಇಲ್ಲಿ ಭಾರತದ ರಾಷ್ಟ್ರೀಯ ಆಂದೋಲನ ಚಳವಳಿ ಶುರುವಾಗಿತ್ತು. ಇದು ಮಹಾತ್ಮ ಗಾಂಧೀಜಿಯವರಿಂದ ಅವರು ಆಕರ್ಷಿತಗೊಂಡು ಇಲ್ಲಿ ಆ ಚಳವಳಿಯಲ್ಲಿ ಅವರು ಭಾಗವಹಿಸ್ತಾ ತೊಡಗಿದ್ರು. ಮುಂದೇನಾಯಿತು, ಬರ್ತಾ ಎಲ್ಲ ಹೋರಾಟ ಮುಗಿಸಿ ನಮ್ಮ ಭಾರತ ಸ್ವತಂತ್ರ ಆದಮೇಲೆ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿಯಾಗಿ ನೆಹರೂಜಿಯವರು ಆಯ್ಕೆಯಾದರು. ಅವರು ಆಳಿದಂತಹ 16 ವರ್ಷ 9 ತಿಂಗಳು 12 ದಿವಸ, ಭಾಳ ಲಾಂಗ್ ಟೈಮ್ ಅವರು ಪ್ರೈಮ್ ಮಿನಿಸ್ಟ್ರಾಗ ಆಳಿದ್ರು. ಅವ್ರ ಮಗಳು ಇಂದಿರಾ ಗಾಂಧಿ. ಈಗ ರಾಹುಲ್ ಗಾಂಧಿ ಅಂತ ನಾವೇನು ಕರಿತೀವ್ರೋ ಅವ್ರ ತಾತ ಅವರು. ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀವಿ ಮಕ್ಕಳೇ ಅಂತಂತಂದರೆ, ಮಕ್ಕಳೇ ಯಾವಾಗಲೂ ಜೀವನದಲ್ಲಿ ಧೈರ್ಯ ಮತ್ತು ಈಗ ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತಿರಲಿಲ್ಲ, ಎಲ್ಲರೂ ಪ್ರೈಮ್ ಮಿನಿಸ್ಟ್ರೇ ಆಗಂಗಿಲ್ಲ. ಇವಾಗ ನಿಮ್ಮ ಸಮಯ ಏನು, ಸರಿಯಾಗಿ ಓದ್ರಿ. ಈಗ ಭಾಗ್ಯ ಮೇಡಮ್ ಅವ್ರು ಏನು ಹೇಳಿದ್ರು, ಸರಿಯಾಗಿ ಓದ್ರಿ, ಎಲ್ಲ ಗುರು ಹಿರಿಯರ ಮಾತು ಕೇಳ್ರಿ, ಇಲ್ಲಿ ನಿಮಗೆ ಶಿಕ್ಷಕರು ಕೊಟ್ಟಂತಹ ಅಭ್ಯಾಸ ಮಾಡಿರಿ. ಈ ಟೈಮ್ ಹೋದ್ರೆ ಮತ್ತೆ ಸಿಗಂಗಿಲ್ಲ. ನಿಮ್ಮ ಈ ಉನ್ನತ ಬೆಳವಣಿಗೆಗೆ ಕಾರಣ ಆಗಲಿ, ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಕೀರ್ತಿ ತರಲಿ ಅಂತ ಪ್ರಾರ್ಥಿಸ್ತಾ ಕಾರ್ಯಕ್ರಮದಲ್ಲಿ ಗಣ್ಯರು ಮಕ್ಕಳೊಂದಿಗೆ ಆಟವಾಡುವ ಮೂಲಕ ಗಮನ ಸೆಳೆದ್ರು. ಇನ್ನು ಮಕ್ಕಳ ದಿನಾಚರಣೆ ಹಿನ್ನೆಲೆ ಮಕ್ಕಳ ವಿವಿಧ ತಿಂಡಿ ತಿನಿಸುಗಳು ಮಾರಾಟ ಮೇಳ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ, ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಕವಿತಾ ಪಾಟೀಲ್, ಈರಣ್ಣ ಗೌಡಗಾವೆ, ಪ್ರಾಂಶುಪಾಲರಾದ ರೇಣುಕಾ ಕಿಣಗಿ, ಮುಖ್ಯ ಗುರುಗಳಾದ ಜಯಶ್ರೀ ರಾಚೋಟಿ, ಸುನಂದಾ ಮೇಳ್ಕುಂದಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.